ಕರಾವಳಿಯಲ್ಲಿ ಕೋಮುಗಲಭೆ ಇರೋದ್ರಿಂದಾನೇ ಕಂಪನಿಗಳು ಇನ್ವೆಸ್ಟ್ ಮಾಡ್ತಾ ಇಲ್ವಾ? ಈ ಒಂದು ರಾಂಗ್ ಇನ್ಫಾರ್ಮೇಶನ್ ಅವರಿಗೆ ಯಾರು ಕೊಟ್ರಂತ ನಂಗೆ ಅರ್ಥ ಆಗ್ಲಿಲ್ಲ. ಕರಾವಳಿಯಲ್ಲಿ ನನ್ನ ಪ್ರಕಾರ ಯಾವುದೇ ಒಂದು ಲಾ ಅಂಡ್ ಆರ್ಡರ್ ಇಶ್ಯೂ, ಕೋಮುಗಲಭೆದು ಇಶ್ಯೂ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ಬೋದು. ಬೈ ಅಂಡ್ ಲಾರ್ಜ್ ನೋಡಿದ್ರೆ ಬ್ಯಾಂಗ್ಳೂರ್ ಇಸ್ ದ ಹೆವನ್ ಆನ್ ದಿ ಅರ್ತ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಹಳ ಒಂದು ಸಂತೋಷ. ಐಟಿ ಬಿಟಿ ವಲಯದಲ್ಲಿ ಕರಾವಳಿಯ ಭವಿಷ್ಯ ಏನು? ಇದು ಟಾಪ್ ಎಮರ್ಜಿಂಗ್ ಟೆಕ್ ಹಬ್ ಅಂತ ಕೂಡ ಹೇಳ್ಬೋದು. ಕೋವಿಡ್ ನಂತರದಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಉದ್ಯೋಗ ಸೃಷ್ಟಿಯಾಯಿತು? ಬೆಂಗಳೂರಿನ ನಂತರ ಇದು ಸೆಕೆಂಡ್ ಬಿಗ್ಗೆಸ್ಟ್ ಐಟಿ ಬಿಟಿಗೆ ಒಂದು ಬೇಕಾದಂತ ಒಂದು ಸೂಕ್ತ ಪ್ರದೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ. ಐಟಿ ಬಿಟಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಕರಾವಳಿಯಲ್ಲಿ ಕೋಮುಗಲಭೆ ಇದೆ, ಹಾಗಾಗಿನೇ ಕೆಲವೊಂದಿಷ್ಟು ಕಂಪನಿಗಳು ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ, ಇನ್ವೆಸ್ಟ್ ಮಾಡೋದಕ್ಕೆ ಕಂಪನಿಗಳಿಗೆ ಭಯ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಇಷ್ಟೇ ಅಲ್ಲ, ತನ್ನ ಮಾತನ್ನ ಮುಂದುವರಿಸ್ತಾ ಕೆಲವೊಂದಿಷ್ಟು ರಾಜಕಾರಣಿಗಳು ಮತ್ತು ಧರ್ಮಗುರುಗಳೆನಿಸಿಕೊಂಡವರು ಪ್ರಬುದ್ಧರಾಗಿ ಮಾತನಾಡಬೇಕು, ಎಲ್ಲಿವರೆಗೆ ಅವರು ಮಾತನಾಡೋದಿಲ್ವೋ ಅಲ್ಲಿಯವರೆಗೂ ಸಮಾಜ ಉದ್ಧಾರ ಆಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಹಾಗಾದ್ರೆ ನಿಜವಾಗ್ಲೂ ಕರಾವಳಿಯ ಪರಿಸ್ಥಿತಿ ಹೇಗಿದೆ? ಕೋಮು ಗಲಭೆಯಿಂದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ಕರಾವಳಿಯಲ್ಲಿ ಕಳೆದ 10-20 ವರ್ಷಗಳಲ್ಲಿ ಒಟ್ಟು ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ? ಪ್ರಿಯಾಂಕ್ ಖರ್ಗೆ ಅವರು ನೀಡಿರುವಂತಹ ಈ ಹೇಳಿಕೆಯ ಸತ್ಯಾಸತ್ಯತೆ ಏನು? ಈ ಎಲ್ಲಾ ವಿಚಾರಗಳ ಕುರಿತಂತೆ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಮಾರ್ಗದರ್ಶಕರು, ಐಸಿಎಐನ ಮಾಜಿ ಅಧ್ಯಕ್ಷರು ಹಾಗೂ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ಎಸ್ ನಾಯಕ ಅವರು ಈ ವಿಚಾರಕ್ಕೆ ಕುರಿತಂತೆ ಮಾತನಾಡಿದ್ದಾರೆ. ಇಡೀ ಜಗತ್ತಿನಲ್ಲೇ ಅತ್ಯಂತ ಸೇಫೆಸ್ಟ್ ಸಿಟಿಯಲ್ಲಿ ಮಂಗಳೂರು 46ನೇ ಸ್ಥಾನದಲ್ಲಿದೆ. ರಾಜಕೀಯವಾಗಿ ಯಾರು ಏನ್ ಬೇಕಿದ್ರೂ ಹೇಳ್ಕೊಂಡು ಬರಬಹುದು, ಆದ್ರೆ ಮಂಗಳೂರು ನಿಜಕ್ಕೂ ಭೂಮಿಯ ಮೇಲಿರುವಂತಹ ಒಂದು ಸ್ವರ್ಗ. ಪ್ರಿಯಾಂಕ್ ಖರ್ಗೆ ಅವರು ಯಾರನ್ನ ಮೆಚ್ಚಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನೆಲ್ಲ ನೀಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಎಸ್ ನಾಯಕ್ ಅವರು ಹೇಳಿದ್ರು. ಪ್ರಿಯಾಂಕ ಖರ್ಗೆ ಅವರು ನಮ್ಮ ಐಟಿ ಬಿಟಿ ಮಿನಿಸ್ಟರ್ ಆಗಿ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ರಾಂಗ್ ಇನ್ಫಾರ್ಮೇಶನ್ ಅವರಿಗೆ ಯಾರು ಕೊಟ್ರಂತ ನಂಗೆ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಬಂದ ನುಬ್ಕೋ ಸೇಫ್ಟಿ ಇಂಡೆಕ್ಸ್ ಅಂತ ಉಂಟು 2026. ಅದರ ಪ್ರಕಾರ ದ ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ ಇಸ್ ಮಂಗಳೂರು ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಇದು ನಮ್ಮ ಇವರು ಯಾರದ್ದು ಇದಲ್ಲ, ಇದು ಇಂಡಿಪೆಂಡೆಂಟ್ ಅಥಾರಿಟಿ ಅವರು ಅದನ್ನು ಡಿಕ್ಲೇರ್ ಮಾಡಿದ್ದಾರೆ. ಮತ್ತೆ ಅಕ್ರಾಸ್ ದ ಗ್ಲೋಬ್ 46th ಸೇಫೆಸ್ಟ್ ಗ್ಲೋಬಲಿ ಸೇಫೆಸ್ಟ್ ಸಿಟಿ ಅಂತ ಕೂಡ ಡಿಕ್ಲೇರ್ ಆಗಿದೆ. ಇದು ನಮ್ಮ ಮಂಗಳೂರಿದು ಒಂದು ಹೆಮ್ಮೆ. ಮತ್ತೆ ಈಗ ಬಂದ ಅವರು ಕಮಿಷನರ್ ಎಲ್ಲ ಬಾರಿ ಒಳ್ಳೆ ಸ್ಟ್ರಿಕ್ಟ್ ಆಗಿ ಒಂದು ಎಲ್ಲ ಲಾ ಅಂಡ್ ಆರ್ಡರ್ ಇಂಪ್ಲಿಮೆಂಟ್ ಮಾಡಿದ್ರಿಂದ ಕರಾವಳಿಯಲ್ಲಿ ನನ್ನ ಪ್ರಕಾರ ಯಾವುದೇ ಒಂದು ಲಾ ಅಂಡ್ ಆರ್ಡರ್ ಇಶ್ಯೂ ಅಥವಾ ನಮ್ಮ ಕೋಮುಗಲಭೆದು ಇಶ್ಯೂ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ಬೋದು. ಮತ್ತೆ ರಾಜಕೀಯವಾಗಿ ಯಾರು ಏನ್ ಹೇಳ್ತಾರೆ ಅದು ನಾವು ಅದರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಬಯಸುದಿಲ್ಲ. ಆದ್ರೆ ಆಸ್ ಎ ಸಿಟಿಸನ್ ಆಫ್ ಮಂಗಳೂರು ಫಾರ್ ದ ಲಾಸ್ಟ್ ನಿಯರ್ಲಿ 40 years ಐ ಆಮ್ ಆಫ್ ದಿ ಒಪಿನಿಯನ್ ದ್ಯಾಟ್ ಮಂಗಳೂರಿನಲ್ಲಿ ಆಗಾಗ ಸಣ್ಣ ಸಣ್ಣ ವಿಷಯ ಅದು ಇರಬಹುದು, ಅದನ್ನು ದೊಡ್ಡದು ಮಾಡಿರ್ಬೋದು. ಬಟ್ ಬೈ ಅಂಡ್ ಲಾರ್ಜ್ ನೋಡಿದ್ರೆ ಬ್ಯಾಂಗ್ಳೂರ್ ಇಸ್ ದ ಹೆವನ್ ಆನ್ ದಿ ಅರ್ತ್ ಅಂತೇಳಿ ನಾನು ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಸಂಸ್ಕೃತದಲ್ಲಿ ಒಂದು ಗಾದೆ ಉಂಟು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏತ ಧರ್ಮ ಸನಾತನ ಅಂತೇಳಿ. ಅಂದ್ರೆ ಅವರು ಸತ್ಯವನ್ನು ಹೇಳಲಿಲ್ಲ ಅಂತ ನಾನು ಹೇಳ್ಬೋದು, ಆದ್ರೆ ಪ್ರಿಯವನ್ನು ಕೂಡ ಹೇಳಲಿಲ್ಲ. ಅವರು ಯಾರನ್ನು ಮೆಚ್ಚಿಸ್ಲಿಕ್ಕೆ ಈ ರೀತಿ ಹೇಳಿದಾರೆ ಅಂತೇಳಿ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಆಕ್ಚುಲಿ ಮಂಗಳೂರು ನಾವು ನೋಡ್ತಾ ಇದ್ದೇವಲ್ಲ ಎಲ್ಲ ವಿಷಯದಲ್ಲಿ, ಅದು ಈಗ ಸ್ಮಾರ್ಟ್ ಸಿಟಿ ಆದ ಮೇಲಂತೂ 15 minute ಸಿಟಿ ಅಂತ ಹೇಳ್ಬೋದು. ಎಲ್ಲಿಂದ ಎಲ್ಲಿಗೆ 15 ನಿಮಿಷದಲ್ಲಿ ನೀವು ಹೋಗ್ಬೋದು. ಮತ್ತೆ ಲೋ ಕ್ರೈಮ್ ಇಂಡೆಕ್ಸ್ ಅಂತೇಳಿ 25.6 ಮಾತ್ರ ಇರುವುದು. ಹೈ ಸೇಫ್ಟಿ ಸ್ಕೋರ್ 74.4 ಅಂತ ಹೇಳ್ಬೋದು. ಮತ್ತೆ 7 ಇನ್ ಪರ್ ಕ್ಯಾಪಿಟಾ ಇನ್ಕಮ್ ಇನ್ ಇಂಡಿಯಾ. ಮತ್ತೆ ಇದು ಟಾಪ್ ಎಮರ್ಜಿಂಗ್ ಟೆಕ್ ಹಬ್ ಅಂತ ಕೂಡ ಹೇಳ್ಬೋದು. ಮತ್ತೆ ಟ್ಯಾಲೆಂಟ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಮತ್ತೆ ಹೈಯರ್ ಹ್ಯಾಪಿನೆಸ್ ಇಂಡೆಕ್ಸ್ ಕೂಡ ಇರುವುದು ಮಂಗಳೂರಿನಲ್ಲಿ. ಇಷ್ಟೆಲ್ಲ ವಿಷಯ ಇರುವಾಗ ಮಂಗಳೂರು ಬಗ್ಗೆ ಯಾಕೆ ಅವರು ಹಾಗೆ ಹೇಳಿದ್ರು? ಅವರಿಗೇನೋ ತಪ್ಪಭಿಪ್ರಾಯ ಯಾರಾದ್ರೂ ಕೊಟ್ಟಿರ್ಬಹುದಾ ಅಂತ ಹೇಳಿ ನನ್ನ ಭಾವನೆ. ಸರ್ಕಾರದ ಯಾವುದೇ ರೀತಿ ಬೆಂಬಲನೇ ಇಲ್ಲದೆ ಯಾವ್ದಾದ್ರೂ ಒಂದು ನಗರ ಉದ್ಯಮಿಗಳಿಂದಾನೇ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದು ಮಂಗಳೂರು ಮಾತ್ರ. ಇಲ್ಲಿ 28,000ಕ್ಕೂ ಅಧಿಕ ಎಂಎಸ್ಎಂಇ ಯೂನಿಟ್ಗಳಿವೆ. ಇದು 1 ಲಕ್ಷಕ್ಕೂ ಅಧಿಕ ಜನರಿಗೆ ಉದ್ಯೋಗವನ್ನ ನೀಡಿದೆ. ಬಟ್ ಮಂಗಳೂರಿನಲ್ಲಿ ಕೈಗಾರಿಕಾ ಪ್ರದೇಶದ ಕೊರತೆ ಇದೆ.
ಈ ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸಿದ್ರು ಅಂತಾದ್ರೆ ಮುಂಬರುವ ದಿನಗಳಲ್ಲಿ ಕೆಲವೊಂದಿಷ್ಟು ಕಂಪನಿಗಳು ಮಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೂಬಹುದು. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆನೂ ಗಮನ ಹರಿಸಬೇಕು, ಕೇವಲ ಕೋಮು ಗಲಭೆ ಬಗ್ಗೆ ಮಾತ್ರ ಮಾತನಾಡೋದಲ್ಲ ಅಂತ SS ನಾಯಕ್ ಅವರು ಹೇಳಿದ್ರು. ನೋಡಿ, ಸರಕಾರದ ಹೆಚ್ಚಿನ ಸಪೋರ್ಟ್ ಇಲ್ಲದೆ ಬೆಳೆಯುತ್ತಿರುವ, ಇಲ್ಲಿಯ ಉದ್ಯಮಿಗಳಿಂದಲೇ ಬೆಳೆಯುತ್ತಿರುವ ನಗರ ಅಂದ್ರೆ ನಮ್ಮ ಜಗತ್ತಿನಾದ್ಯಂತ ಮಂಗಳೂರು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಂಟರ್ಪ್ರಿನರ್ಶಿಪ್ ಈಸ್ ಇನ್ ದ ಬ್ಲಡ್ ಆಫ್ ದಿ ಪೀಪಲ್ ಹಿಯರ್. ಇಲ್ಲಿ 28,000 ಅನ್ಡಿವೈಡೆಡ್ ದಕ್ಷಿಣ ಕನ್ನಡದಲ್ಲಿ 28,000 MSME ಯೂನಿಟ್ಗಳು ಕಾರ್ಯಾಚರಿಸ್ತಾ ಇವೆ. 1,70,000ಕ್ಕಿಂತ ಜಾಸ್ತಿ ಜನರಿಗೆ ನೇರ ಉದ್ಯೋಗ ನೀಡಿದ್ರೆ ನಮ್ಮ MSME ವಲಯ ಅಂತ ಹೇಳ್ಬೋದು. ಈಗ ಇನ್ನೂ ಕೂಡ ಕರಾವಳಿಯವರು NRIಗಳಾಗಿ ಬೇರೆ ಬೇರೆ ದೇಶಗಳಲ್ಲಿರುವವರು, ಮತ್ತೆ ಇಲ್ಲಿಯವರು ಮುಂಬೈ ಅಂತ ನಗರದಲ್ಲಿ, ಬೆಂಗಳೂರಿನಂತ ನಗರದಲ್ಲಿ ನೆಲೆಸಿದವರು, ಅವರು ಪುನಃ ಮಂಗಳೂರಿಗೆ ಬಂದು ಸ್ವ ಉದ್ಯಮ ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಕೈಗಾರಿಕದ್ದು ಒಂದು ಪ್ರದೇಶದ ಒಂದು ಕೊರತೆ ಉಂಟು. ಸರ್ಕಾರ ಆ ನಿಟ್ಟಿನಲ್ಲಿ ಸ್ವಲ್ಪ ಎಫರ್ಟ್ ಆಗ್ತಾ ಉಂಟು, ಆದ್ರೂ ಇದು ಆಗ್ಲಿಲ್ಲ. ಅದನ್ನ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಅವರಿಗೆಲ್ಲ ಲ್ಯಾಂಡ್ ಅಲಾಟ್ಮೆಂಟ್ ಎಲ್ಲ ಮಾಡಿದ್ರೆ ಇನ್ನೂ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲಿ ಹರಿದು ಬರ್ಲಿಕ್ಕೆ ಸಾಧ್ಯ ಉಂಟು. ಇನ್ನೂ ಹೆಚ್ಚಿನ ಜನರಿಗೆ ಎಂಪ್ಲಾಯ್ಮೆಂಟ್ ಕೂಡ ಸಿಗ್ಲಿಕ್ಕೆ ಸಾಧ್ಯ ಉಂಟಂತ ನಾನು ಹೇಳ್ತೇನೆ. ಮತ್ತೆ ಇದರಲ್ಲಿ ನೋಡಿ, 25ಕ್ಕಿಂತ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜ್, 10,000 ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಪ್ರತಿ ವರ್ಷ ಹೊರಗೆ ಬರ್ತಾ ಇದ್ದಾರೆ. ಮತ್ತೆ 150ಗಿಂತಲೂ ಹೆಚ್ಚು ಡಿಗ್ರಿ ಕಾಲೇಜಸ್, ಮತ್ತೆ ಅದರಲ್ಲಿ 40,000ಕ್ಕಿಂತ ಹೆಚ್ಚು ಗ್ರಾಜುಯೇಟ್ಸ್ ಹೊರಗೆ ಬರ್ತಾ ಇದ್ದದ್ದು ಸಿಟಿ ಇದ್ರೆ ಮಂಗಳೂರು ಮಾತ್ರ ಅಂತ ಹೇಳ್ಬಹುದು. ಮತ್ತೆ 7 ಮೆಡಿಕಲ್ ಕಾಲೇಜ್ ಇರುವ ಏಕೈಕ ಒಂದು ಜಿಲ್ಲೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಅಂತ ಹೇಳ್ಬೋದು. ಅದಲ್ಲದೆ ಈಗ ಲಾಸ್ಟ್ ಒಂದು 2 ವರ್ಷದಲ್ಲಿ 40 ಹೊಸ ಕಂಪನಿಗಳು ಮತ್ತೆ 8,000ಕ್ಕಿಂತ ಹೆಚ್ಚು ಜಾಬ್ ಕ್ರಿಯೇಷನ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಇತ್ತೀಚೆಗೆ ಯಾವ ಪ್ರಾಬ್ಲಮೂ ಇಲ್ಲ, ಇಲ್ಲಿ ಯಾವ ಡಿಸ್ಟರ್ಬೆನ್ಸು ಇಲ್ಲ, ಎಲ್ಲ ಲಾ ಅಂಡ್ ಆರ್ಡರ್ ಇಲ್ಲಿ ಕರಾವಳಿಯಲ್ಲಿ ಯಾವ ಇಶ್ಯೂ ಸದ್ಯಕ್ಕೆ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಹೆಚ್ಚಿನ ಒಂದು ಟೂರಿಸ್ಟ್ ಬರ್ತಾರೆ, ಮತ್ತೆ ಎಜುಕೇಶನ್ಗೆ ನಮ್ಮ ಸಾವಿರಾರು ಸ್ಟೂಡೆಂಟ್ಸ್ ಪ್ರತಿ ವರ್ಷ ಬರ್ತಾರೆ, ಮತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಸಾವಿರಾರು ಜನ ಇಲ್ಲಿ ಬರ್ತಾರೆ. ಯಾವುದೇ ಒಂದು ಇಶ್ಯೂ ನನ್ನ ತಿಳಿದ ಪ್ರಕಾರ ಇಲ್ಲ. ಆದ್ರೆ ಒಂದು ಇಶ್ಯೂ ಏನಂದ್ರೆ ಒಂದು ರನ್ವೇ ಎಕ್ಸ್ಪಾನ್ಷನ್, ಅದು ನಮ್ದು ತುಂಬಾ ವರ್ಷದಿಂದ ಇದು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ರನ್ವೇ ಎಕ್ಸ್ಪಾನ್ಷನ್ಗೆ ರಾಜ್ಯ ಸರ್ಕಾರದಿಂದ ಜಾಗ ಅವರು ಸ್ವಲ್ಪ ಕೊಡಬೇಕಾಗಿದೆ. ಕೊಟ್ರೆ ಇದು ಇನ್ನೂ ದೊಡ್ಡ ರೀತಿಯಲ್ಲಿ ಇಂಟರ್ನ್ಯಾಷನಲ್ ಟೂರಿಸ್ಟ್ ಬರ್ಲಿಕ್ಕೆ, ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಮೆಡಿಕಲ್ ಟ್ರೀಟ್ಮೆಂಟ್ಗೆಲ್ಲ ಬರ್ಲಿಕ್ಕೆ ಇದು ತುಂಬಾ ಸಹಕಾರಿಯಾಗ್ತದೆ. ಮತ್ತೆ ಮಂಗಳೂರು ಕೇರಳ ಬಾರ್ಡರ್ಗೆ ಕೂಡ ಈ ಒಂದು ಏರ್ಪೋರ್ಟ್ ನಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಟೂರಿಸ್ಟ್ ಬರ್ಲಿಕ್ಕೆ ಒಂದು ಅವಕಾಶ ಆಗ್ತದೆ ನನ್ನ ಪ್ರಕಾರ. ಪ್ರತಿ ವರ್ಷ $500 ಮಿಲಿಯನ್ ರೆವೆನ್ಯೂ ಕರಾವಳಿಯಿಂದ ಜನರೇಟ್ ಆಗುತ್ತೆ. ಮಂಗಳೂರಿನಲ್ಲಿ ಸುಮಾರು 250 ಟೆಕ್ ಕಂಪನಿಗಳಿವೆ. ಮಂಗಳೂರು ಟಾಪ್ ಎಮರ್ಜಿಂಗ್ ಟೆಕ್ ಹಬ್ ಆಗಿದೆ. IT-BT ವಲಯದಲ್ಲೂ ಮಂಗಳೂರಿಗೆ ಉತ್ತಮ ಭವಿಷ್ಯ ಇದೆ. ಕೋವಿಡ್ ನಂತರದಲ್ಲಿ ಮಂಗಳೂರಿನವರು ಅವರದ್ದೇ ಊರಿಗೆ ವಾಪಸ್ ಬಂದು ಸಾಕಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಮಂಗಳೂರಿಗೆ ಬೇರೆ ಬೇರೆ ಕಂಪನಿಗಳು ಇನ್ವೆಸ್ಟ್ ಮಾಡೋದಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಅನ್ನೋದು SS ನಾಯಕ್ ಅವರ ಅಭಿಪ್ರಾಯ. ಕಳೆದ 10-20 ವರ್ಷದಿಂದ ಒಳ್ಳೆ ಇದಾಗಿದೆ. ಈಗ ನೋಡಿ, ಪ್ರತಿ ವರ್ಷ $500 ಮಿಲಿಯನ್ ಅಷ್ಟು ರೆವಿನ್ಯೂ ಇಲ್ಲಿ ಜನರೇಟ್ ಆಗ್ತಾ ಉಂಟು. 8 ಕಂಪನೀಸ್ 1,000ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಗಳನ್ನು ಉದ್ಯೋಗ ನೀಡಿದ್ದಾರೆ. ಅದೇ ರೀತಿ ಒಂದು 250+ ಟೆಕ್ ಕಂಪನೀಸ್ ಅಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಅವರು ಒಂದು 25,000ರಿಂದ 30,000 ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಒಂದು ಏನಂತ ಹೇಳಿದ್ರೆ ಆಪರೇಷನಲ್ ಕಾಸ್ಟ್ ಅಂತ ಹೇಳ್ಬೋದು. ಬೇರೆ ಬೆಂಗಳೂರಿಗೆ ಬೇರೆ ಸಿಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ 25% ಆಪರೇಟಿಂಗ್ ಕಾಸ್ಟ್ ಆರ್ ಆಲ್ಸೋ ಲೆಸ್ ಅಂತ ಹೇಳ್ಬೋದು. ಮತ್ತೆ ಲೋವರ್ ಎಟ್ರಿಷನ್, ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಂಪ್ ಮಾಡೋದು ಅದು ಕೂಡ ಸ್ವಲ್ಪ ಇಲ್ಲಿ ಕಮ್ಮಿ. ಮತ್ತೆ ಒಂದು ಟಾಪ್ ಎಮರ್ಜಿಂಗ್ ಟೆಕ್ ಹಬ್ ಅಂತ ನಾವು ಹೇಳ್ಬೋದು. ಮತ್ತೆ ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ 1 ಮಿಲಿಯನ್+ ಸ್ಕ್ವೇರ್ ಫೀಟ್ ಎ ಗ್ರೇಡ್ ಆಫೀಸ್ ಸ್ಪೇಸ್ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಇಲ್ಲಿ 4 ಮೇಜರ್ ಮ್ಯಾನೇಜ್ಡ್ ವರ್ಕ್ ಸ್ಪೇಸ್ ಪ್ರೊವೈಡರ್ಸ್, ಅಂದ್ರೆ ನಿಮ್ದು ಕೋವರ್ಕಿಂಗ್ ಸ್ಪೇಸ್ ಕೊಡುವಂತ ಅದು ಕೂಡ ಒಂದು ಕಂಪನೀಸ್ ಕಾರ್ಯಾಚರಣೆ ಮಾಡ್ತಾ ಉಂಟು. ಮತ್ತೆ 95% ಆಫ್ IT ಬಿಲ್ಡಿಂಗ್ ಅವರು ಇಲ್ಲಿ ಒಂದು ಪ್ಲಾನ್ ಅನ್ನೋದು ಗ್ರೀನ್ ಬಿಲ್ಡಿಂಗ್ ಆಗುವಂತ ಒಂದು ಯೋಚನೆಯಲ್ಲಿ ಉಂಟು.
11 ಇಂಡಸ್ಟ್ರಿಯಲ್ ಏರಿಯಾ ಉಂಟು, 8 ಇಂಡಸ್ಟ್ರಿಯಲ್ ಎಸ್ಟೇಟ್ ಉಂಟು. ಆದ್ರೆ ಇನ್ನೂ ಹೆಚ್ಚಿನ ಒಂದು ಅಂದ್ರೆ ಫ್ಲೋ ಜಾಸ್ತಿ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಸರ್ಕಾರದ ಅದಕ್ಕೆ ಒಂದು ಏನಂತಾರೆ ಪಾಲಿಸಿ ಇನಿಷಿಯೇಟಿವ್ ಆಗ್ಬೇಕು. ಈಗ ನೋಡಿ, ಮಂಗಳೂರಿನಲ್ಲಿ ಖಾತಾ ಒಂದು ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ 3 ತಿಂಗಳಾದ್ರೂ ಖಾತಾ ಸಿಗುದಿಲ್ಲ. ಇಂಥ ಸಂದರ್ಭದಲ್ಲಿ ಜನರಿಗೆ ಏನಾದ್ರು ಲೋನ್ ತೆಗಿಬೇಕಾದ್ರೆ, ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ, ಒಂದು ಜಾಗ ಪರ್ಚೇಸ್ ಮಾಡ್ಲಿಕ್ಕಾದ್ರೆ ಇದೊಂದು ಅಡೆತಡೆ. ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಖಾತಾ ಆಗದಿದ್ರೆ. ಇಂಥ ಸಂದರ್ಭದಲ್ಲಿ ಸರ್ಕಾರವರು ಅದರಲ್ಲಿಕ್ಕೆ ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅದಕ್ಕೆ ಜಾಸ್ತಿ ಒತ್ತು ಕೊಟ್ರೆ ಇನ್ನು ಡಬಲ್ ಆಗ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ನನ್ನ ಭಾವನೆ. ITBT ವಲಯದಲ್ಲಿ ದಕ್ಷಿಣ ಕನ್ನಡ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಆಪರೇಟಿಂಗ್ ಕಾಸ್ಟ್ 25% ಲೆಸ್ ದ್ಯಾನ್ ಎನಿ ಅದರ್ ಪ್ಲೇಸ್. ಮತ್ತೆ ಪ್ರತಿ ವರ್ಷ ನಾನು ಹೇಳಿದ್ದೇನಲ್ಲ, 10,000 ಇಂಜಿನಿಯರ್ ಇಲ್ಲಿ ಹೊರಗೆ ಬರ್ತಾ ಇದ್ದಾರೆ. ಮತ್ತೆ 40,000 ಗ್ರಾಜುಯೇಟ್ಸ್ಗಳು ಇಲ್ಲಿ ಹೊರಗೆ ಬರ್ತಾರೆ. ಅತಿ ಚೀಪೆಸ್ಟ್ ವರ್ಕ್ ಫೋರ್ಸ್ ಇದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ರೆಂಟಲ್ ಕಾಸ್ಟ್ ಕೂಡ ಕಮ್ಮಿ ಮಾಡುದಾದ್ರೆ, ಮತ್ತೆ ಇಲ್ಲಿ ಜಾಗ ಎಲ್ಲ ಪರ್ಚೇಸ್ ಮಾಡಿ ಅವ್ರದೇ ಓನ್ ಕ್ಯಾಂಪಸ್ ಮಾಡುದು ಕೂಡ ವೆನ್ ಕಂಪೇರ್ ಟು ಬ್ಯಾಂಗ್ಳೂರ್ ಮತ್ತೆ ಅದರ್ ಸಿಟೀಸ್ ಕಂಪೇರ್ ಮಾಡಿದ್ರು ಇಲ್ಲಿ ಕೂಡ ಬಹಳ ಒಂದು ರೀಸನೇಬಲ್. ಕನೆಕ್ಟಿವಿಟಿ ಕೂಡ ರೈಲ್ ಇರ್ಬೋದು, ರೋಡ್ ಇರ್ಬೋದು, ಬಸ್ ಇರ್ಬೋದು, ಎಲ್ಲ ಕನೆಕ್ಟಿವಿಟಿ ಕೂಡ ಉತ್ತಮವಾಗಿದೆ. ಇಟ್ ಈಸ್ ಕನೆಕ್ಟೆಡ್ ಗ್ಲೋಬಲಿ ಅಂತ ನಾವು ಹೇಳ್ಬೋದು. ಮತ್ತೆ ಈಗ ಒಂದು ಇತ್ತೀಚೆಗೆ ಜನರದ್ದು ಹೋಮ್ ಕಮ್ಮಿಂಗ್ ಇಫೆಕ್ಟ್ ಅಂತ ಹೇಳಿ ನಾವು ಹೇಳ್ತೇವೆ. ಅಂದ್ರೆ ಈ ಕೋವಿಡ್ ನಂತರ ಏನಂತ ಹೇಳಿದ್ರೆ ಹೆಚ್ಚಿನ ಜನರಿಗೆ ಇಲ್ಲಿ ತಮ್ಮ ಹೋಮ್ ಟೌನ್ ಅಲ್ಲಿ ಏನಾದ್ರು ಮಾಡ್ಬೇಕಂತ ಹೇಳಿ ಒಂದು ಮನಸ್ಸುಂಟು. ಅದಕ್ಕೆ ರಿವರ್ಸ್ ಮೈಗ್ರೇಷನ್ ಅಂತ ನಾವು ಹೇಳ್ತೇವೆ. ಆ ರಿವರ್ಸ್ ಮೈಗ್ರೇಷನ್ಗೆ ನಾವು ಇಲ್ಲಿ ಹೆಚ್ಚಿನ ಒಂದು ಏನ್ ಹೇಳ್ತಾರೆ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಿದ್ರೆ ಇದು ಬೆಂಗಳೂರಿನ ನಂತರ ಇದು ಸೆಕೆಂಡ್ ಬಿಗ್ಗೆಸ್ಟ್ ಒಂದು ಏನ್ ಹೇಳ್ತಾರೆ ITBTಗೆ ಒಂದು ಬೇಕಾದಂತ ಒಂದು ಸೂಕ್ತ ಪ್ರದೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.